ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಹಾಗೂ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವೀಕ್ಷಕರಾದ ರಾಹುಲ್ ಬಾಲ್ ಅವರು ಜುಲೈ 25ರಿಂದ ಆಗಸ್ಟ್ 1ರವರೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಹುಲ್ ಬಾಲ್ ಅವರು ಜಿಲ್ಲೆಗೆ ಆಗಮಿಸುತ್ತಿದ್ದು, ಜುಲೈ 25ರಂದು ಮಧ್ಯಾಹ್ನ 2:30ಕ್ಕೆ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲೆಯ ಪ್ರಮುಖ ಕಾಂಗ್ರೆಸ್ ಮುಖಂಡರ ಸಭೆ ನಡೆಯಲಿದೆ ಎಂದು ಹೇಳಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಚ್.ಪಿ. ಮಂಜಪ್ಪ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಶಾಸಕರು, ಲೋಕಸಭಾ ಸದಸ್ಯರು, ಮಾಜಿ ಶಾಸಕರು, ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು, 2023ರ ವಿಧಾನಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಗಳು, ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಅಧ್ಯಕ್ಷರು ಹಾಗೂ ಪಕ್ಷದ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ. ಸಂಜೆ 4:30ಕ್ಕೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಯಲಿದ್ದು, ಪಕ್ಷದ ಸಂಘಟನೆಗೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ನೀಡಲಾಗುವುದು. ಈ ಹಿನ್ನೆಲೆ ಜಿಲ್ಲೆಯ ಎಲ್ಲಾ ಪಕ್ಷದ ಮುಖಂಡರು ಹಾಗೂ ಪದಾಧಿಕಾರಿಗಳು ಕಡ್ಡಾಯವಾಗಿ ಸಭೆಯಲ್ಲಿ ಭಾಗವಹಿಸುವಂತೆ ಸೂಚಿಸಲಾಗಿದೆ ಎಂದು ದಿನೇಶ್ ಕೆ ಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಎ ನಾಗರಾಜ್, ಎಸ್ ಮಲ್ಲಿಕಾರ್ಜುನ್, ಅಲಿ ರೆಹಮತ್, ಕೆಪಿ ರಾಜೇಶ್ವರಿ, ಪ್ರವೀಣ್ ಸೇರಿದಂತೆ ಇತರರಿದ್ದರು. ಕಾಂಗ್ರೆಸ್ನ ಕಾರ್ಯದರ್ಶಿಗಳು ಆದಂಥ ವೀಕ್ಷಕರು ಆದಂಥ ರಾಹುಲ್ ಬಾಲ್ ಅವರು 25ನೇ ತಾರೀಕಿಂದ 1ನೇ ತಾರೀಕುವರೆಗೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ SIR ವಿಷಯ ಅದು ಪಕ್ಷದ ಸಂಘಟನೆ ವಿಷಯವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜೊತೆಗೆ, ಶಾಸಕರ ಜೊತೆಗೆ, ಎಲ್ಲ ಮುಖಂಡರುಗಳ ಜೊತೆಗೆ, ಬ್ಲಾಕ್ ಅಧ್ಯಕ್ಷರ ಜೊತೆಗೆ 25ರಿಂದ 1ನೇ ತಾರೀಕು ತನಕ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿದ್ದಾರೆ. ಹಾಗೂ ಅವತ್ತೇ ಸಾಯಂಕಾಲ ತಾವೆಲ್ಲ ದಯವಿಟ್ಟು 4:15ಕ್ಕೆ ಪತ್ರಿಕಾಗೋಷ್ಠಿ ಇದೆ, ದಯವಿಟ್ಟು ತಾವೆಲ್ಲ ಬರಬೇಕು ಅಂತ ಕೂಡ ಕೇಳಿಕೊಂಡು ಪಕ್ಷದ ಸಂಘಟನೆ, SIR ಹಾಗೂ 2028ರ ಚುನಾವಣೆಗೆ ತಯಾರು ಮಾಡೋವಂಥ ವಿಷಯಕ್ಕೋಸ್ಕರ AICC ಕಾರ್ಯದರ್ಶಿಗಳಾದ ರಾಹುಲ್ ಬಾಲ್ ಅವರು ಬರ್ತಾ ಇದ್ದಾರೆ. ಆದ್ದರಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಪಕ್ಷದ ಸಂಘಟನೆಯ ಪರ್ವ 25ರಿಂದ 1ನೇ ತಾರೀಕು ತನಕ ಎಲ್ಲ ಮುಖಂಡರುಗಳಿಗೆ, ಜನಪ್ರತಿನಿಧಿಗಳಿಗೆ ಆಗುತ್ತೆ. ತಾವೆಲ್ಲ ದಯವಿಟ್ಟು ಇದನ್ನು ಪ್ರಚಾರ ಪಡಿಸಬೇಕಂತೇಳಿ ಕೇಳ್ಕೊತೇನೆ. ಎರಡನೇದು, ಇವತ್ತು